ನಮಸ್ತೆ ಸ್ನೇಹಿತರೆ, ನಮ್ಮ ಇತಿಹಾಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಅತ್ಯಾಚಾರ ನಡೆದು 13 ವರ್ಷ ಆದರೂ ಕೂಡ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅದು ಆ ಹೆಣ್ಣು ಮಗಳು ಈ ಪ್ರಪಂಚದಲ್ಲಿ ಹುಟ್ಟಿದ್ದೇ ದುರಾದೃಷ್ಟ ಅನ್ಸುತ್ತೆ. ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೇಳಲು ಹೊರಟಿರುವ ಕಥೆ 13 ವರ್ಷಗಳ ಹಿಂದೆ, ಅಂದರೆ ದಿನಾಂಕ 9 ಅಕ್ಟೋಬರ್ 2012ರಂದು ನಮ್ಮ ಕರ್ನಾಟಕದ ಸುಕ್ಷೇತ್ರ ಧರ್ಮಸ್ಥಳದ ಬೆಳ್ತಂಗಡಿಯ ಉಜೇರೆಹಳ್ಳಿಯ 17 ವರ್ಷದ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರದ ಘಟನೆ. ಸಣ್ಣ ಕಥೆಯ ರೂಪದಲ್ಲಿ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ ಸ್ನೇಹಿತರೆ. ಸೌಜನ್ಯ ತನ್ನ ಸಣ್ಣ ಕುಟುಂಬದ ಜೊತೆ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದ ಹುಡುಗಿ. ದಿನ 9 ಅಕ್ಟೋಬರ್ 2012ರಂದು ಪ್ರತಿದಿನದಂತೆ ಅವರ ಉಜೇರೆಹಳ್ಳಿಯಿಂದ ಬಸ್ ಹತ್ತಿ ಕಾಲೇಜ್ಗೆ ಹೊರಡ್ತಾಳೆ. ಆ ಹುಡುಗಿ ಮಧ್ಯರ ಮನೆಗೆ ಬರಬೇಕಾಗಿತ್ತು, ಆದರೆ ಅವರ ಕಾಲೇಜಿನಲ್ಲಿ ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ಲೇಟ್ ಆಗುತ್ತೆ. ಆಮೇಲೆ ಕಾಲೇಜ್ ಮುಗಿದ ಮೇಲೆ ಬಸ್ ಹತ್ತಿ ತನ್ನ ಹಳ್ಳಿಗೆ ಬಂದು ಇಳ್ತಾಳೆ. ಹಾಗೆ ದಾರಿಯಲ್ಲಿ ನಡೆದು ಬರುವಾಗ ಅವರ ಮಾವ ಭೇಟಿಯಾಗ್ತಾರೆ. ಆಗ ಸುಮಾರು 5 ಗಂಟೆಯ ಸಮಯ, ಅಂದರೆ ಸೌಜನ್ಯ ಜೀವಂತವಾಗಿ ಉಳಿದ ಕೊನೆಯ ಸಮಯ. ಹಾಗೆ ಮಾವ ಮಾತಾಡಿಸಿ ಕಳಿಸ್ತಾರೆ. ನಂತರ 7 ಗಂಟೆ ಆದರೂ ಸೌಜನ್ಯ ಮನೆಗೆ ಬಂದಿರಲಿಲ್ಲ. ಆದ್ದರಿಂದ ಅವರ ಅಪ್ಪ ಅಮ್ಮ ಗಾಬರಿ ಆಗ್ತಾರೆ. ನಂತರ ಸೌಜನ್ಯಳ ಗೆಳೆಯತಿಯರಿಗೆ ಫೋನ್ ಮಾಡಿ ಕೇಳ್ತಾರೆ, ಆದರೆ ಏನು ತಿಳಿದು ಬರುವುದಿಲ್ಲ. ನಂತರ ಭಯದಿಂದ ಸೌಜನ್ಯಳ ತಂದೆ ತಾಯಿ ಮತ್ತು ಅವರ ಊರಿನ ಜನಗಳು ಸೇರಿ ರಾತ್ರಿ 12 ಗಂಟೆಯವರೆಗೂ ಹುಡುಕ್ತಾರೆ. ಎಲ್ಲಿಯೂ ಅವಳ ಸುಳಿವು ಸಿಗೋದಿಲ್ಲ. ತಕ್ಷಣ ಅವರು ಗಾಬರಿಯಿಂದ ಓಡಿ ಬೆಳ್ತಂಡಿಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬರ್ತಾರೆ. ಆದರೆ ಪೊಲೀಸರು ಈ ವಿಷಯ ಕೇಳಿ 24 ಗಂಟೆಯಾದ ಮೇಲೆ ಈ ಕೇಸ್ ರಿಜಿಸ್ಟರ್ ಮಾಡೋಕ್ಕಾಗೋದು ಅಂತ ವಾಪಸ್ ಕಳಿಸ್ತಾರೆ. ಅದಾದ ಮಾರನೆಯ ದಿನ ಬೆಳಗ್ಗೆ ಸೌಜನ್ಯ ತಂದೆ ತಾಯಿ ಮತ್ತು ಅವರ ಊರಿನ ಜನಗಳು ಸೇರಿ ಮತ್ತೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಹುಡುಕುವಾಗ ಊರಿನ ಒಂದು ಕಾಡಿನ ಮಧ್ಯೆ ಸೌಜನ್ಯ ದೇಹ ಬಿದ್ದಿರುತ್ತೆ. ನೋಡೋದಕ್ಕೆ ಹರಿದ ಬಟ್ಟೆ ಅರೆಬಿತ್ತಲೆಯಾಗಿರುತ್ತೆ. ನಂತರ ಪೊಲೀಸರು ಬಂದು ಬಾಡಿ ಪೋಸ್ಟ್ ಮಾರ್ಟಮ್ ಟೆಸ್ಟ್ಗೆ ಕಳಿಸಿದಾಗ ರಿಪೋರ್ಟ್ನಲ್ಲಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಅಂತ ಬರುತ್ತೆ. ನಂತರ ಪೊಲೀಸರು ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. 11 ಅಕ್ಟೋಬರ್ 2012ರಂದು ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆದರೆ ಆ ಕೊಲೆ ಇವನೇ ಮಾಡಿದ್ನ ಇಲ್ಲ ಯಾರಾದರೂ ಇವನ ಹರಕೆ ಕುರಿ ಮಾಡಿದ್ರ ಗೊತ್ತಿಲ್ಲ. ಇದಾದ 11 ವರ್ಷಗಳ ನಂತರ ಈ ಕೇಸ್ಗೆ ಸರಿಯಾದ ಸಾಕ್ಷಿ ಸಿಗದ ಕಾರಣ 16 ಜೂನ್ 2023ರಂದು ಸಂತೋಷ್ ರಾವ್ ಅವರನ್ನು ಕೋರ್ಟ್ ಬಿಡುಗಡೆ ಮಾಡುತ್ತದೆ. ಸದ್ಯಕ್ಕೆ ಕರ್ನಾಟಕ ಸರ್ಕಾರ SIT ಟೀಮ್ಗೆ ಈ ಕೇಸ್ ನೀಡಿದ್ದಾರೆ. ಆದರೆ ಆ ಹೆಣ್ಣು ಮಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ.